నాకు క్యాన్సర్, నాకు 3 మక్క పెళ్ళి ఉమ్మ ಇಲ್ಲಿ ಬಾಪ ನಾ ಹೊರ್ತಾನೆ ಆಯ್ತಿದ್ದು ಎಲ್ಲ ಅವನು ഇപ്പോൾ 6-7 ತಿಂಗಳಿಪ್ಪರ ನಾನು ಭಯಂಕರ ಮುಷ್ಕಿಲ್ಲ ಆಸ್ಪತ್ರೆ ಬೆರು ಆಸ್ಪತ್ರೆ ಕ್ಯಾನ್ಸರ್ ಪೇಷಂಟ್ ಆಗಿ ತಿನ್ನೋಲ್ಲ ಎಲ್ಲರೂ నాకు వేణాయిತು కోరుకోను నేను ಎಲ್ಲರೂ సహకరికోను ನನ್ನ ಮಕ್ಕಳ ಮಗನೋಕಿಟ್ಟು ಎಲ್ಲರೂ ಸಹಾಯಕರು ನಕ್ಕೈತು ಕೋರ್ಕೊನು ನನ್ನ ಮಕ್ಕಳಿಗೆ ಬೇನಾಯ್ತು ಸಹಾಯಕೊನು നല്ല പെഞ്ഞെ എത്തിമു ನನ್ನ മക്കളെ എത്തിമാക്കിയിട്ടുണ്ട് നിങ്ങളുമേ നമ്പിട്ടിപ്പോൾ ഞങ്ങൾ മുല്ലേ നിങ്ങൾ വിട്ടേക്ക് ഞങ്ങൾ ഇപ്പം ആരും ഇല്ല ನನ್ನ പെഞ്ഞിಗೆ ಹಬ್ಬ ಇಲ್ಲ ನನ್ನ ಮಕ್ಕಳಿಗೆ ಹಬ್ಬ ಇಲ್ಲದ പോലെ ಹಾಕೊಂಡ. ನೌಶಾದ್ ಅಲಿ ಎಂಬ ಒಂದು 32 ವರ್ಷ ಪ್ರಾಯದ ಒಬ್ಬ ಸಹೋದರ. ಪ್ರೀತಿಯ ಸಹೋದರರೇ, ಕೂಲಿ ಕೆಲಸ ಮಾಡಿಕೊಂಡು ತಂದೆ ತಾಯಿ 3 ಪುಟ್ಟ ಮಕ್ಕಳು ಹೆಂಡತಿ ಮತ್ತು ಕುಟುಂಬದ ಸಂಪೂರ್ಣ ಜವಾಬ್ದಾರಿ ವಹಿಸಿಕೊಳ್ಳುವಂತಹ ಒಬ್ಬ ಯುವಕನಾಗಿರ್ತಾನೆ. ಮತ್ತೊಬ್ಬ ಗಂಡು ಮಗ ಈ ಮನೆಯಲ್ಲಿ ಇಲ್ಲ. ಒಟ್ಟು 6 ಜನರಿಗೆ ಆಶ್ರಯವಾಗಿರುವಂತಹ ಪುಟ್ಟ 3 ಮಕ್ಕಳ ತಂದೆಯಾಗಿರ್ತಾರೆ ನೌಶಾದ್ ಅಲಿ. ಪ್ರೀತಿಯ ಸಹೋದರರೇ, ಈ ಸಹೋದರನಿಗೆ ಈಗ 2nd ಸ್ಟೇಜ್ ಕ್ಯಾನ್ಸರ್ ಆವರಿಸಿ ಅದರ ಟ್ರೀಟ್ಮೆಂಟ್ ಮಂಗಳೂರಿನ MIO ಆಸ್ಪತ್ರೆಯಲ್ಲಿ ನಡೀತಾ ಇದೆ. ಈಗಾಗಲೇ ರೇಡಿಯೇಷನು, ಕೀಮೊಥೆರಪಿ ಇದೆಲ್ಲದರ ಚಿಕಿತ್ಸೆಗೋಸ್ಕರ ಸಾಕಷ್ಟು ಹಣವನ್ನ ಖರ್ಚು ಮಾಡಿದ್ದಾರೆ. 4-5 ಲಕ್ಷ ರೂಪಾಯಿ ಸಾಲಗಾರನಾಗಿ ಜೀವನ ನಡೆಸ್ತಾ ಇದ್ದಾರೆ. ಪ್ರೀತಿಯ ಸಹೋದರರೇ, ಈ ಊರಿನ ಎಲ್ಲ ಸಹೋದರರು, ಈ ಊರಿನ ಜಮಾತ್ ಬಾಂಧವರು ಸಾಕ್ಷಿಯಾಗಿ ನಿಂತಿದ್ದೇವೆ. ಪ್ರೀತಿಯ ಸಹೋದರರೇ, ಕುಟುಂಬ ಸಹಾಯಕ್ಕೆ 100ಕ್ಕೆ 100 ಅರ್ಹತೆ ಉಳ್ಳಂತಹ ಒಂದು ಕುಟುಂಬವಾಗಿದೆ. ಬಾಳೆನೀರಿನ ಸಮೀಪ ಇರುವ ಕಡಬಗೆರೆಯಲ್ಲಿ ಜೇನುಗದ್ದೆ ಎಂಬ ಒಂದು ಗ್ರಾಮದಲ್ಲಿರುವ ರಿಯಾಜ್ ಎಂಬ ಯುವಕನ ಒಂದು ದಯನೀಯ ಅವಸ್ಥೆಯನ್ನು ನೀವೆಲ್ಲರೂ ನೋಡ್ತಿದ್ದೀರಾ. ಬರೋಬ್ಬರಿ 1 ವರ್ಷದಿಂದ ಗಂಟಲು ಕ್ಯಾನ್ಸರ್ನಿಂದಾಗಿ ಈ ಕುಟುಂಬ ಬಹಳಷ್ಟು ನೊಂದಿದೆ, ಬಹಳಷ್ಟು ಖರ್ಚು ಮಾಡಿದೆ, ಬಹಳಷ್ಟು ತ್ಯಾಗವನ್ನು ಸಹಿಸಿ ಈಗ ಕೊನೆಯ ಒಂದು ಹೋಪ್ ಎನ್ನುವಾಗೆ ನಿಮ್ಮ ಮುಂದೆ ಒಂದು ಕೈ ಚಾಚಿ ಬೇಡ್ತಾ ಇದೆ. ನಿಮ್ಮಿಂದ ಆಗುವ ಯಾವುದೇ ರೀತಿಯ ಒಂದು ಸಣ್ಣ ಸಹಾಯ ಆಗಿರ್ಬೋದು, ಈ ಕುಟುಂಬದ ಕಣ್ಣೀರೊರೆಸುವುದು, ಸ್ವದಕ್ಕ, ಈ ರೀತಿಯ ಕಣ್ಣೀರಿನಿಂದ ಕೈ ತೊಳೆಯುತ್ತಿರುವಂಥ ಕುಟುಂಬಗಳಿಗೆ ಒಂದು ಸಣ್ಣ ಸಹಾಯವಾದರೂ ನೀಡಿ ನೀವು ಸ್ವರ್ಗವನ್ನು ಕರಸ್ತು ಮಾಡಿಕೊಳ್ಳಿ ಅಂತ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಗೆ ಹಲವಾರು ವಚನಗಳಲ್ಲಿ ಹೇಳ್ಕೊಟ್ಟಿದ್ದಾರೆ. ಆ ಮೂಲಕ ಆ ರೀತಿಯಲ್ಲಿ ನಾವೆಲ್ಲರೂ ಈ ಒಂದು ಯುವಕನ ಕಣ್ಣೀರೊರೆಸುವಲ್ಲಿ ನಾವೆಲ್ಲರೂ ಪಾಲುದಾರರಾಗಬೇಕು. ನಿಮ್ಮ ಕೈಯಲ್ಲಾಗುವ ಎಷ್ಟು ಸಣ್ಣ ಸಹಾಯವಾದರೂ ಕೂಡ ಅದನ್ನು ನೀಡಿ ಇವರ ಕಣ್ಣೀರೊರೆಸುವುದಕ್ಕೆ ನೀವೆಲ್ಲರೂ ಭಾಗಿಯಾಗಬೇಕು. ಏನೂ ಕೂಡ ನಿಮ್ಮಿಂದ ಆಗದಿದ್ದರೂ ಕೂಡ ಈ ಒಂದು ವಿಡಿಯೋವನ್ನಾದರೂ ಆದಷ್ಟು ಜನರಿಗೆ ಶೇರ್ ಮಾಡುವ ಮೂಲಕವಾದರೂ ಈ ಒಂದು ಯುವಕನ ಈ ಒಂದು ದಯನೀಯ ಅವಸ್ಥೆಗೆ ನೀವು ಆದಷ್ಟು ನಿಮ್ಮಿಂದ ಆಗುವ ಒಂದು ಸಹಾಯ ನೀವು ನೀಡಿ